ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಜಿಲ್ಲಾ ಬಿಜೆಪಿ ಸುದ್ದಿಗೋಷ್ಠಿಯನ್ನು ನಡೆಸಿದೆ. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಯುಟಿ ಖಾದರ್ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರು. ಫಾಜಿಲ್ ಕುಟುಂಬದ ಜೊತೆ ಖಾದರ್ ಸಂಬಂಧವನ್ನ ಹೊಂದಿದ್ದಾರೆ. ಬಂಧನವಾಗುವ ಮೊದಲೇ ಆರೋಪಿಗಳಿಗೆ ಕ್ಲೀನ್ ಶೀಟ್ ಅನ್ನು ಕೊಟ್ಟಿದ್ದಾರೆ. ಯುಟಿ ಖಾದರ್ಗೆ ಹತ್ಯೆ ಬಗ್ಗೆ ಅಷ್ಟು ಕಾಳಜಿ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಇಬ್ಬರು ಹಿಂದೂಗಳನ್ನ ಹಿಡಿದಿದ್ದಾರೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಬೇಕು. ಅಪರಾಧಿಗಳ ಜೊತೆ ಡಿನ್ನರ್ ಪಾರ್ಟಿ ಆಗಿದೆ. ಬಂಧಿತ ಇಬ್ಬರು ಹಿಂದೂ ಹುಡುಗರು ಮುಸ್ತಫಾ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದವರು. ಮೊಹಮ್ಮದ್ ಮುಸ್ತಫಾ ಆಯೋಜಿಸಿದ ಕ್ರಿಕೆಟ್ಗೆ ಖಾದರ್ ಹೋಗಿದ್ದಾರೆ. ಹತ್ಯೆಯಲ್ಲಿ ಮೊಹಮ್ಮದ್ ಮುಸ್ತಫಾನ ಪಾತ್ರವೇನು ಎಂದು ಪ್ರಶ್ನಿಸಿದ್ದಾರೆ. ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಿಯಾಗಿ ಕೆಲಸ ಮಾಡಿರುವ, ವಿಧಾನಸಭೆಯ ಸ್ಪೀಕರ್ ಆಗಿ ಇವತ್ತು ಕಾರ್ಯನಿರ್ವಹಿಸುತ್ತಿರುವಂಥ ಯುಟಿ ಖಾದರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಯಾಕೆಂದರೆ ಯುಟಿ ಖಾದರ್ರ ಈ ಒಂದು ಹತ್ಯೆಯಲ್ಲಿ ಯುಟಿ ಖಾದರ್ರ ಬಲವಾದ ಕೆಲವು ಅಂಶಗಳನ್ನು ನೋಡುವಾಗ ಸಂದೇಹ ಬರ್ತದೆ. ಯಾಕೆಂದರೆ ಯುಟಿ ಖಾದರ್ರು ಈ ಹತ್ಯೆಯಾದ ತಕ್ಷಣ ಆ ಕುಟುಂಬದೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಫಾಜಿಲ್ ಕುಟುಂಬದ ಒಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಫಾಜಿಲ್ ಕುಟುಂಬದ ಬಗ್ಗೆ ವಕಾಲತ್ತನ್ನು ಮಾಡಿದ್ದಾರೆ. ಫಾಜಿಲ್ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಡುವಂಥ ಕೆಲಸವನ್ನು ಕೂಡ ತನಿಖೆ ಆಗುವುದಕ್ಕೆ ಮುಂಚೆನೇ, ಅಪರಾಧಿಗಳನ್ನು ಬಂಧನ ಮಾಡುವುದಕ್ಕೆ ಮುಂಚೆನೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾನು ಯಾವಾಗ ಈ ಬಗ್ಗೆ ಪತ್ರಿಕಾಗೋಷ್ಠಿ ಈ ಒಂದು ಸ್ಥಳದಲ್ಲಿ ಮಾಡಿದೆ, ಖಾದರ್ರ ಪಾತ್ರದ ಬಗ್ಗೆ ಏನು ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಶಾಸಕರು ಪ್ರಸ್ತಾಪ ಮಾಡಿದರು. ಈ ಜಿಲ್ಲೆಯಲ್ಲಿ ಅವರ ಬಗ್ಗೆ ಸಂದೇಹಗಳು ಪ್ರಾರಂಭ ಆಯಿತು. ಅವತ್ತು ಮತ್ತೆ ಪತ್ರಿಕೆಗೆ ಹೇಳಿಕೆಯನ್ನು ಯುಟಿ ಖಾದರ್ ಕೊಟ್ಟಿದ್ದಾರೆ. ಇಲ್ಲ, ಅವರು ಆ ಕುಟುಂಬದವರು ನಾವು ಯಾವುದೇ ಕಾರಣಕ್ಕೆ ಅದರ ಸಂಬಂಧ ಇಲ್ಲ, ಆ ಹತ್ಯೆಗೆ ಮತ್ತು ನಮಗೆ ಏನು ಸಂಬಂಧ ಇಲ್ಲ, ಅದೆಲ್ಲ ದೇವರು ನೋಡ್ತಾರೆ ಅಂತ ಹೇಳುವ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ದರು. ನಂತರ ಕೊಡ್ತಾರೆ, ಈ ತನಿಖೆ ಆಗಲಿ, ಯಾವುದು ಸತ್ಯ ಯಾವುದು ಸತ್ಯ ಸಂಗತಿ ಅಂತ ಬರ್ತದೆ ಅಂತ ಅವರು ಯುಟಿ ಖಾದರ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ.